ಅಜಿತ್, ನನ್ನನ್ನು ಅರೆಸ್ಟ್ ಮಾಡಿ ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ನನ್ನನ್ನು ಅರೆಸ್ಟ್ ಮಾಡಿರೋದಕ್ಕೆ ನೀನು ಚೆನ್ನಾಗಿ ಅನುಭವಿಸ್ತೀಯ. ನನ್ನ ಹೆಂಡತಿಗೆ ಶೂಟ್ ಮಾಡಿರೋದಕ್ಕೆ ನಿಂತ ಜಾಗದಲ್ಲೇ ಎನ್ಕೌಂಟರ್ ಮಾಡಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ಆದ್ರೆ ಹೆತ್ತು ತಂದೆ ತಾಯಿ ಅಷ್ಟೇ ಕಾನೂನ್ಗೂ ಗೌರವ ಕೊಡ್ತೀನಿ. ಅದಕ್ಕೆ ನೀನು ಇನ್ನೂ ಇಲ್ಲೇ ಇದೆಯಾ ಆರೋಗ್ಯವಾಗಿ. ಸುಮ್ಮನೆ ಟೆಂಪರ್ ರೈಸ್ ಮಾಡಬೇಡ. ಸೈಲೆಂಟ್ ಆಗಿ ಹೋಗಿ ಸೆಲ್ಲಲ್ಲಿರು. ಕರ್ಕೊಂಡೋಗ್ರಿ. ನಿನಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ. ನನ್ನನ್ನು ಅರೆಸ್ಟ್ ಮಾಡಿ ನೀನು ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ಇದಕ್ಕೆ ನೀನ್ ಅನುಭವಿಸ್ತೀಯ, ನೋಡ್ತಾ ಇರೋ. ನನ್ಗೆ ಮಿನಿಸ್ಟರ್ಸ್ ಇಂದ MLA ವರ್ಗೂ ಕಾಂಟ್ಯಾಕ್ಟ್ಸ್ ಇದೆ. ನಿನಗೆ ಅಡ್ರೆಸ್ ಇಲ್ಲದೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಆಯ್ತಲ್ವಾ ಹೇಳಿದ್ದಲ್ಲ, ಕರ್ಕೊಂಡೋಗಿ. ರೀ ಚೇತನ್ ಸರ್, ಆ ಸಾಕ್ಷಿ ಕ್ರಿಮಿನಲ್ಲೇ ಆದ್ರೂ ಒಬ್ಬ ಹೆಣ್ಮಗಳು. ಇಷ್ಟೊತ್ತಲ್ಲಿ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳೋದು ಸರಿ ಹೋಗಲ್ಲ. ಆದಷ್ಟು ಬೇಗ ಮ್ಯಾಜಿಸ್ಟ್ರೇಟರ್ನ ಕಾಂಟ್ಯಾಕ್ಟ್ ಆಗಿ ಅವ್ರನ್ನ ಇಮಿಡಿಯೇಟ್ ಆಗಿ ಸಾತ್ವನ ಮಹಿಳಾ ಕೇಂದ್ರಕ್ಕೆ ಶಿಫ್ಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ. ಸರಿ ಸರ್. ಹೇಳಪ್ಪ. ಮಾ, ಭೂಮಿ ಅವಳಿಗಿನ್ನೂ ಪ್ರಜ್ಞೆ ಬಂದಿಲ್ಲ ಕಣೋ. ಒಂದ್ಸಲ ಅವಳನ್ನ ತೋರಿಸ್ತೀರಮ್ಮ ಪ್ಲೀಸ್? ಕಣ್ ಬಿಡದೆ ಹಾಗೆ ಮಲಗಿದಳೆ ಕಣೋ. ಸರಿಮ್ಮ, ನಾನು ಮಾಡ್ತೀನಿ. ಲಕ್ಷ್ಮಿ, ನಮಸ್ಕಾರ ರಾಯರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಒಂದು ಅರ್ಚನೆ ಮಾಡಿಸ್ಬೇಕಿತ್ತು. ಯಾರ ಹೆಸರಲ್ಲಿ? ನಮ್ಮ ಭೂಮಿ ಹೆಸರಲ್ಲಿ. ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ಬೇಗ ಹುಷಾರಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೋಬೇಕಿತ್ತು. ರಾಶಿ ನಕ್ಷತ್ರ? ನಂಗೆ ಸರಿಯಾಗಿ ಗೊತ್ತಿಲ್ಲ. ಸರಿ, ಭೂಮಿ ಹೆಸರಲ್ಲಿ ಅರ್ಚನೆ ಮಾಡ್ತೀನಿ. ಓಂ. ದೇವ್ರೆ, ಭೂಮಿನ ನನ್ನ ಬುದ್ಧಿಗೆ ನಿಲುಕದೇ ಇರೋಷ್ಟು ಮಟ್ಟಿಗೆ ಹಚ್ಕೊಂಡ್ಬಿಟ್ಟಿದ್ದೀನಿ. ಅವಳೇ ಆಗಾಗ ಹೇಳೋ ಥರ ನಂದು ಅವಳದು ಯಾವುದೋ ಜನ್ಮದ ತಂದೆ ಮಗಳ ಸಂಬಂಧ ಇರಬೇಕು. ನನ್ನ ಮಗಳ ಥರ ಇರೋ ಭೂಮಿನ ಏನು ತೊಂದರೆ ಆಗದೆ ಇದ್ದ ಹಾಗೆ ಕಾಪಾಡಪ್ಪ. ಡೋಂಟ್ ವರಿ ಬೇಬಿ, ನಿನ್ನನ್ನು ಕರ್ಕೊಂಡು ಹೋಗೋಕೆ ನಾನು ಬಂದಿರೋದು. ರೀ ಸಾಗರ್, ಅಕ್ಯೂಸ್ ನ ಮಾತಾಡ್ಸೋದಕ್ಕಿಂತ ಮುಂಚೆ ಈ ಸ್ಟೇಷನ್ ಅಲ್ಲಿ ಇನ್ಚಾರ್ಜ್ ಅಂತ ಒಬ್ರು ಇರ್ತಾರೆ. ಅವ್ರ ಪರ್ಮಿಷನ್ ತಗೊಂಡ್ ಮಾತಾಡಿಸ್ಬೇಕು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಲ್ರಿ ಬೇಬಿ? ಅಜಿತ್, ಯೂನಿಫಾರ್ಮ್ ಹಾಕಿರೋ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಏಕವಚನದಲ್ಲಿ ಮಾತಾಡಿದ್ಯಾ ಅಂತ ಸೆಲ್ ಒಳಗಡೆ ಹಾಕ್ಬೇಕಾಗತ್ತ? ನನ್ನ ಮಗಳನ್ನ ಅರೆಸ್ಟ್ ಮಾಡೇ ನೀನು ಲೈಫಲ್ಲಿ ದೊಡ್ಡ ತಪ್ಪು ಮಾಡಿದ್ಯಾ. ಇನ್ನೊಂದು ತಪ್ಪು ಮಾಡೋ ಪ್ರಯತ್ನ ಮಾಡಬೇಡ. ತಪ್ಪು ಅದನ್ನ ಹೇಳೋದಕ್ಕೆ ನೀನ್ ಜಡ್ಜು ಅಲ್ಲ, ನಾನು ಅದನ್ನ ಕೇಳೋದಕ್ಕೆ ಅಪರಾಧಿನೂ ಅಲ್ಲ. ಅಪರಾಧಿ ಅಲ್ಲಿ ಕಂಬಿ ಹಿಂದೆ ನಿಂತಿದ್ದಾಳಲ್ಲ ನಿನ್ನ ಮಗಳು, ಅವಳು ಅಪರಾಧಿ. ಬಡವ್ರ ಹೊಟ್ಟೆ ಮೇಲೆ ಹೊಡೆದು ಅವ್ರ ರಕ್ತನ ಹೀರಿ ದುಡ್ಡು ಮಾಡೋ ಬರದಲ್ಲಿ ನಿನ್ ಮಗಳಿಗೆ ಸಂಸ್ಕಾರ ಅನ್ನೋದನ್ನೇ ಕಲ್ಸಿಲ್ಲ. ನೀನು ಮರ್ತ್ಬಿಟ್ಟಿದ್ಯಾ. ಭೂಮಿಗೆ ಶೂಟ್ ಮಾಡಿದಕ್ಕೆ ನಿನ್ನ ಮಗಳು ನೀನು ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಇದು ನಿನ್ ಸ್ಟೇಷನ್ ಅಂತ ಡೈಲಾಗ್ ಹೊಡಿಬೇಡ. ನಿನಗೆ ಅರೆಸ್ಟ್ ಮಾಡಕ್ ಮಾತ್ರ ಅಧಿಕಾರ ಇರೋದು, ಶಿಕ್ಷೆ ಕೊಡಕ್ಕಲ್ಲ. ನನ್ನ ಮಗಳಿಗಿನ್ನ ಬಿಡಿಸ್ಕೊಂಡು ಹೋಗೋಕೆ ಬೇಲ್ ರೆಡಿ ಮಾಡ್ಕೊಂಡೇ ಬಂದಿದ್ದೀನಿ. ಶ್ಯಾಮ್ ಸುಂದರ್, ಬೇಲ್ ಪೇಪರ್ಸ್ ಪ್ರೊಡ್ಯೂಸ್ ಮಾಡಿ. 302 ಅವನ್ನ ರಿಲೀಸ್ ಮಾಡಿ, ಹಾಗೆ ರಿಜಿಸ್ಟರ್ಗೆ ಸೈನ್ ಹಾಕೊಂಡು ಕಳಿಸಿ. ಅಜಿತ್, ಈ ರಾಣ ಮಗಳು ಸಾಕ್ಷಿ ನನ್ನನ್ನೇ ಅರೆಸ್ಟ್ ಮಾಡೋ ಅಷ್ಟು ಧೈರ್ಯನಾ ನಿನಗೆ? ನಿನ್ನೂ ಅರೆಸ್ಟ್ ಮಾಡ್ತೀನಿ, ನಿಮ್ಮ ಅಪ್ಪನ್ನೂ ಅರೆಸ್ಟ್ ಮಾಡ್ತೀನಿ. ಬೇಲ್ ಸಿಕ್ಕಿದೆ ತಾನೆ, ರಿಲೀಸ್ ಮಾಡಿ ಅಂತಾನೆ ತೆಪ್ಪಗ್ ಮನೆಗೆ ಹೋಗ್ಬೇಕು. ಒಬ್ಬ ಡ್ಯೂಟಿಲಿರೋ ಪೊಲೀಸ್ ಆಫೀಸರ್ಗೆ ಅವಮಾನ ಆಗೋ ತರ ನಡ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಇಬ್ಬರನ್ನು ಇಲ್ಲೇ ತಿರ್ಗಾ ಒಳಗಡೆ ಹಾಕ್ಬಿಡ್ತೀನಿ. ನನ್ನ ಮಗಳನ್ನ ಅರೆಸ್ಟ್ ಮಾಡಿದ್ದಕ್ಕೆ ನೀನು ಪಶ್ಚಾತ್ತಾಪ ಪಡಬೇಕು. ಹಾಗೆ ಮಾಡದೇ ಇದ್ರೆ ನನ್ನ ಹೆಸರು ರಾಣನೇ ಅಲ್ಲ. ನನಗೂ ಎಷ್ಟೊಂದ್ಸಲಿ ಅನ್ಸಿದೆ ಈ ರಾಣ ಅನ್ನೋ ಹೆಸರು ಸೂಟೇ ಆಗಲ್ಲ ನಿಮ್ಗೆ. ಕೋಣ ಅಂತ ಇಟ್ಕೋ. ಇದು ನಿನ್ನ ಮನೆ ಅಲ್ಲ, ನನ್ ಸ್ಟೇಷನ್. ಈಗ ನೀನು ನಿನ್ ಮಗಳಿಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ತಿರ್ಬೋದು, ಆದ್ರೆ ನಾನ್ ನಿನ್ಗೊಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ ರಾಣ, ಈ ಪೊಲೀಸ್ ಸ್ಟೇಷನ್ ನಿನ್ಗೆ ತವ್ರ ಮನೆ ಆಗತ್ತೆ. ಬರೋದು ಹೋಗೋದಿರಲ್ಲ. ಇಲ್ಲೇ ಫಿಕ್ಸ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಸಿದ್ಧಘಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ರಾಮ್ ನಾರಾಯಣ ಅಲ್ಲ. ಬೇಬಿ, ಲೆಟ್ಸ್ ಗೋ. ಕಮ್. ಒಳ್ಳೆ ಕಿಕ್ ಬಂತು. ಈ ಕಿಕ್ ಜೊತೆ ಇನ್ನೊಂದು ಕಿಕ್ ಇದ್ರೆ ಚೆನ್ನಾಗಿರುತ್ತೆ. ಸಾಗರ್, ಒಂದ್ ಕಡಕ್ ಚಾಯ್ ಹೇಳ್ರಿ. ಏನಾಯ್ತಮ್ಮ, ಯಾಕೆ ಅಳ್ತಿದ್ಯಾ? ಅಜಿತ, ಈಗ ತಾನೇ ಡಾಕ್ಟರ್ ಬಂದು ಭೂಮಿನ ಪರೀಕ್ಷೆ ಮಾಡಿದ್ರು ಕಣೋ. ಅವಳಿಗಿನ್ನು ಪ್ರಜ್ಞೆ ಬಂದಿಲ್ಲ. ಶೂಟ್ ಮಾಡ್ದಾಗ ಆಗಿರೋ ಶಾಕಿಗೆ
ಅವ್ರಿಗೆ ಈಗ ಆಗಿರ್ಬೇಕು. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರ್ಬೇಕು. ಇಲ್ಲ ಅಂದ್ರೆ ಇಲ್ಲಾಂದ್ರೆ ಏನಮ್ಮ? ಶುಕ್ ಮಾಡಿರೋ ಶಾಕಿಗೆ ಕೋಮಾಗ ಹೋಗ್ಬಿಟ್ರೆ ಕಷ್ಟ ಅಂತಿದ್ದಾರೆ ಕಣೋ. ಓಂ ತ್ರಯಂಬಕಂ ಯಜಾಮಹೇ ಓಂ ತ್ರಯಂಬಕಂ ಯಜಾಮಹೇ. ಅತ್ತೆ, ಅಜ್ಜಿ ಜಪ ಮಾಡ್ತಿದ್ದಾರೆ. ಮೃತ್ಯುಂಜಯ ಮಂತ್ರ ಅದು. ಹೌದಾ? ಅಲ್ಲ ಅತ್ತೆ, ಯಾರಿಗೋಸ್ಕರ? ಅತ್ತೆ, ಶ್ರವಣ್ ಮಾವನ್ ಥರ ಅಜ್ಜಿನೂ ಆ ಭೂಮಿಗೋಸ್ಕರ ಏನಾದ್ರು? ಅತ್ತೆ ಅತ್ತೆ, ಮೃತ್ಯುಂಜಯ ಮಂತ್ರ ಯಾರಿಗೋಸ್ಕರ ಮಾಡ್ತಿದ್ದೀರಿ? ಭೂಮಿಗೋಸ್ಕರನಾ? ಏನಾಗಿದೆ ಅಜ್ಜಿ ನಿಮ್ಗೆ? ಮೊದ್ಲೆಲ್ಲ ಆ ಭೂಮಿ ನೆರಳು ಕಂಡ್ರೇನೆ ಆಗ್ತಿರ್ಲಿಲ್ಲ. ಆ ಭೂಮಿಯಿಂದ ನಮ್ಮ ಮಂಜು ಜೀವನ ಎಲ್ಲ ಹಾಳಾಯ್ತು. ಆ ಭೂಮಿ ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಿ ನೀವು, ಈಗ ಯೂ ಟರ್ನ್ ಮಾಡ್ಕೊಂಡು ಆ ಭೂಮಿ ಬಗ್ಗೆ ಜಪ ಮಾಡ್ತಿದ್ದೀರಾ? ಹೌದು, ಅಂಜುಗ್ ಅನ್ಯಾಯ ಆಯ್ತು ಅನ್ನೋ ಒಂದೇ ಕಾರಣಕ್ಕೆ ಭೂಮಿನ ದ್ವೇಷಿಸ್ತಾ ಬಂದೆ. ಆದ್ರೆ ನಮ್ಮ ಅಜಿತ್ಗೋಸ್ಕರ ಇದೇ ಭೂಮಿ ತನ್ನ ಪ್ರಾಣನ ಪಣಕ್ಕಿಟ್ಟು ಸಾವು ಬದುಕಿನ ಮಧ್ಯ ಹೋರಾಡ್ತಿದ್ದಾಳೆ. ಈಗ್ಲೂ ಅವಳನ್ನ ನಾನು ಹೇಗೆ ದ್ವೇಷ ಮಾಡ್ಲಿ? ಅಂದ್ರೆ ನೀವು ಭೂಮಿನ ಕ್ಷಮಿಸ್ಬಿಟ್ರ? ಅವಳನ್ನ ಈ ಮನೆ ಸೊಸೆ ಅಂತ ಒಪ್ಕೊಳ್ತೀರಾ? ಗೊತ್ತಿಲ್ಲ, ಆದ್ರೆ ಬದುಕೋ ಹಕ್ಕು ಅವಳಿಗೂ ಇದೆ. ಅದಕ್ಕೇನೆ ಅವಳಿಗೋಸ್ಕರ ಈ ಜಪ ಮಾಡ್ತಾ ಇದ್ದೀನಿ. ಸದ್ಯ ಅತ್ತೆ ಕೂಡ ಈಗ ನನ್ನ ಹಾಗೆ ಭೂಮಿಗೆ ಒಳ್ಳೇದನ್ನೇ ಬಯಸ್ತಿದ್ದಾರೆ. ನಿಮ್ ಮಾತು ಕೇಳಿ ಅದು ನನಗೆ ತುಂಬಾ ಸಂತೋಷ ಆಗ್ತಿದೆ. ಛೇ, ಏನಾಗಿದೆ ನಿಮ್ಮೆಲ್ರಿಗೂ? ಆ ಭೂಮಿ ಜೀವಕ್ಕೆ ತೊಂದರೆ ಆಗ್ಲಿ ಅಂತ ನಾನು ಯಾವತ್ತೂ ಬಯಸಲ್ಲ. ಆದ್ರೆ ನೀವೆಲ್ಲರೂ ಅವಳು ಕಾಳಜಿ ಮಾಡ್ತಿರೋದ್ ನೋಡಿದ್ರೆ ನನ್ ಕೈ ಸಹಿಸಕ್ ಆಗ್ತಿಲ್ಲ. ಓಂ ತ್ರಯಂಬಕಂ ಯಜಾಮಹೇ. ಹಲೋ ಮೇಡಮ್, ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಭೂಮಿ ಹೋಗ್ಬಿಟ್ಲಾ? ಅಷ್ಟೆಲ್ಲ ಸೀನ್ ಇಲ್ಲ. ಮತ್ತೆ ಅವಳಿಗೆ ಇನ್ನೂ ಎಚ್ಚರ ಆಗಿಲ್ಲ. ಡಾಕ್ಟರ್ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವಳಿಗೆ ಎಚ್ಚರ ಆಗಿಲ್ಲ ಅಂದ್ರೆ ಮೋಸ್ಟ್ಲಿ ಅವಳು ಕೋಮಾಗ ಹೋಗೋ ಚಾನ್ಸಸ್ ಇದೆ ಅಂತ. ಸೊ ಅಲ್ಲಿಗೆ ಅವಳ ಕತೆ ಮುಗೀತು. ನಾನ್ ನಂಬಲ್ಲ. ಅವಳೊಂಥರ ಫೀನಿಕ್ಸ್ ಪಕ್ಷಿ ಇದ್ದ ಹಾಗೆ. ಅಂಥ ದೊಡ್ಡ ಕಾವೇರಿ ನದಿಯಲ್ಲೇ ಬಿದ್ದರೂ ಬದುಕ್ ಬಂದ ಬಂಡ ಜೀವ ಅದು. ಸಾಲದಕ್ಕೆ ಇಲ್ಲಿ ಮನೆಯಲ್ಲಿ ಅವಳನ್ನ ಕಂಡ್ರೆ ಆಗದೆ ಇರೋರೆಲ್ಲ ಅವಳು ಬದುಕ್ ಬರ್ಲಿ ಅಂತ ಜಪ ಮಾಡ್ತಿದ್ದಾರೆ. ಅವಳು ಕೊನೆ ಉಸಿರು ನಿಲ್ಬೇಕು. ಅವಳ ಡೆಡ್ ಬಾಡಿನ ನಾನು ನನ್ನ ಕಣ್ಣಾರೆ ನೋಡ್ಬೇಕು. ಆಗ್ಲೇ ನನಗೆ ನಂಬಿಕೆ ಬರೋದು. ಅವಳನ್ನ ಆಸ್ಪತ್ರೆಯಲ್ಲೇ ಮುಗಿಸ್ಬಿಡ್ಬೋದಾಗಿತ್ತು. ಏನ್ ಮಾಡ್ಲಿ, ಹಾಳಾದವನ ಸಂಗೀತನ ಇಟ್ಟಿದ್ದಾನಲ್ಲ ಅಲ್ಲಿ ಅವಳಿಗೆ ಕಾವಲಾಗಿ. ಆ ಅಜ್ಜಿತ್ ಒಬ್ಬ ಇಲ್ಲ ಅಂದಿದ್ರೆ ಅಲ್ಲಿ ಕಥೆನೇ ಬೇರೆ ಆಗ್ತಿತ್ತ. ಬಾಪ ಅಜಿತ್, ಶಾಸ್ತ್ರಿಗಳು, ನನ್ನ ಹೆಂಡತಿ ಹೆಸರಲ್ಲಿ ಅರ್ಚನೆ ಮಾಡ್ಬೇಕಿತ್ತು. ಆಯ್ತಪ್ಪ. ಓಂ ಭೂಮಿ ನಾಮಧೇಯಸ್ಯ ಮಂಗಳಾರತಿ ತಗೊಳಪ್ಪ. ಅರ್ಚಕ್ರೆ, ದೇವಸ್ಥಾನದ ಒಳಗಡೆ ಬರ್ಬೇಕಾದ್ರೆ ಹೊರಗಡೆ ಭಕ್ತಾದಿಗಳು ಕೆಂಡಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಏನಾರು ಹರಕೆ ಹೊತ್ಕೊಂಡು ಆತರ ಕೆಂಡಿನ ಮೇಲೆ ನಡೀತಾರ, ಅಥವಾ ಹರಕೆ ಈಡೇರಿದ್ಮೇಲೆ ಬಂದು ಆತರ ಸೇವೆ ಸಲ್ಲಿಸ್ತಾರ? ಅವ್ರವ್ರು ಹೇಗೆ ಹರಕೆ ಹೊತ್ಕೊಂಡಿರ್ತಾರೋ ಅದಕ್ಕೆ ತಕ್ಕ ಹಾಗೆ ಮಾಡ್ತಾರೆ. ಅಂದ್ರೆ ಈಗ ನನ್ನ ಹೆಂಡತಿ ಹಾಸ್ಪಿಟ್ಲಲ್ಲಿ ಇದ್ದಾಳೆ. ಅವಳಿಗೆ ಹುಷಾರಾಗ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಂಡು ಕೆಂಡಿನ ಮೇಲೆ ನಡೆದ್ರೆ ನನ್ನ ಆಸೆ ಈಡೇರುತ್ತಾ? ನೋಡಪ್ಪ, ಭಗವಂತನಿಗೆ ಮುಖ್ಯವಾಗಿ ಬೇಕಾಗಿರೋದು ಪರಿಶುದ್ಧವಾದ ಭಕ್ತಿ. ನಿನ್ನ ಭಕ್ತಿಯಲ್ಲೂ ಅಂತ ಶಕ್ತಿ ಇದ್ರೆ ಭೂಮಿ ಖಂಡಿತವಾಗ್ಲೂ ಬೇಗುಣ ಆಗ್ತಾಳೆ. ಭೂಮಿಗೂ ನನಗೂ ಯಾವ ಜನ್ಮದ ಋಣನೋ ಗೊತ್ತಿಲ್ಲ, ಆದ್ರೆ ಈ ಜನ್ಮದಲ್ಲಿ ಇದೊಂದು ಮದುವೆಯಿಂದ ನಮ್ಮನ್ನ ಕಟ್ಟಾಕಿದ್ಯಾ. ಈ 1 ವರ್ಷದವರೆಗೂ ಭೂಮಿ ಕೂಡ ನನ್ನ ಪ್ರಪಂಚದಲ್ಲಿ ಒಂದು ಭಾಗ. ನನ್ ಭಕ್ತಿಲಿ ಸತ್ಯ ಇದ್ರೆ, ಭೂಮಿ ಬಗ್ಗೆ ಇರೋ ನನ್ನ ಕಾಳಜಿ ನಿಜವಾಗ್ಲೂ ನಿಜ ಆಗಿದ್ರೆ, ದಯವಿಟ್ಟು ಭೂಮಿನ ಕಾಪಾಡು.
ಶಿಕ್ಷೆ ಆಗಲ್ಲ